ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬಿಎಂಟಿಸಿ ನೌಕರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಿಎಂಟಿಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 58 ವರ್ಷ ತುಂಬಿದ ಎಲ್ಲಾ ನೌಕರರಿಗೆ ವಿಶೇಷ ಪಿಂಚಣಿ ಸಿಗಲಿದೆ. ಕೇಂದ್ರ ಸರ್ಕಾರದ ಪ್ರಯಾಸ್ ಯೋಜನೆಯಡಿಯಲ್ಲಿ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ. ಬಿಎಂಟಿಸಿಯ ಒಟ್ಟು 136 ಸಿಬ್ಬಂದಿ ಈ ವಿಶೇಷ ಪಿಂಚಣಿ ಸೌಲಭ್ಯಕ್ಕೆ ಅರ್ಹತೆ ಪಡೆಯಲಿದ್ದಾರೆ. ಈ ಪಿಂಚಣಿ ಅರ್ಜಿ ಸಲ್ಲಿಕೆ ಸಂಬಂಧ ಬಿಎಂಟಿಸಿ ಲೆಕ್ಕಪತ್ರ ಇಲಾಖೆ ಸಭೆ ಕರೆದಿದ್ದು, ಕೆಲಸ ಮುಗಿಸಿ ಸಭೆಗೆ ಹಾಜರಾಗಿ ಎಂದು ಬಿಎಂಟಿಸಿ ಪ್ರಕಟಣೆ ಹೊರಡಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕಡಿಮೆ ಬೆಲೆಗೆ ಕುಡಿಯೋ ನೀರಿನ ಘಟಕಗಳನ್ನು ಓಪನ್ ಮಾಡಿತ್ತು. ಆ ನೀರಿನಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿರೋ ಆತಂಕಕಾರಿ ವರದಿ ಇದೀಗ ಬಹಿರಂಗವಾಗಿದೆ. ಬೋರ್ವೆಲ್ಗಳಲ್ಲಿ ಕೂಡ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿರೋ ಮಾಹಿತಿಯನ್ನ ಖುದ್ದು ಬಿಬಿಎಂಪಿ ವರದಿ ತಿಳಿಸಿದೆ. ನಗರದ 217 ಕೊಳವೆ ಬಾವಿಗಳ ನೀರನ್ನ ಹಾಗೂ 1218 ಶುದ್ಧ ಕುಡಿಯುವ ನೀರಿನ ಘಟಕದ ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆ ನಡೆಸಿದ ಬಯೋಲಾಜಿಕಲ್ ಸಂಸ್ಥೆ ಬಿಬಿಎಂಪಿಗೆ ವರದಿ ನೀಡಿದೆ. ಅನಧಿಕೃತ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಖಾಸಗಿ ಆಸ್ಪತ್ರೆಗಳು ಇನ್ಮುಂದೆ ಕೆಪಿಎಂಇ ನೋಂದಣಿ ಸಂಖ್ಯೆ ಜೊತೆ ಮಾಲೀಕತ್ವವನ್ನ ಆಸ್ಪತ್ರೆ ಹೊರಭಾಗ ಪ್ರದರ್ಶಿಸಬೇಕಾಗಿದೆ. ಅಲೋಪತಿ ಆಸ್ಪತ್ರೆಯ ಬೋರ್ಡ್ ನೀಲಿ ಹಾಗೂ ಆಯುರ್ವೇದ ಆಸ್ಪತ್ರೆ ಹಸಿರು ಬಣ್ಣದ ಬೋರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ. ಇಲ್ಲದಿದ್ರೆ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಲಿದೆ. ಪ್ಯಾನ್ ಇಂಡಿಯಾ ಫ್ಯಾನ್ಸ್ ವೇಟ್ ಮಾಡ್ತಿರೋ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ಅಪ್ಡೇಟ್ ಹೊರಬಿದ್ದಿದೆ. ಮೋಹನ್ ಬಿ ಕೆರೆ ನೇತೃತ್ವದಲ್ಲಿ ಟಾಕ್ಸಿಕ್ ಸೆಟ್ ನಿರ್ಮಾಣ ಮಾಡಲಾಗ್ತಾ ಇದ್ದು, ರಾಕಿಂಗ್ ಸ್ಟಾರ್ ಯಶ್ ಸೆಟ್ ನಿರ್ಮಾಣದ ಕೆಲಸ ಪರಿಶೀಲಿಸಿದ್ದಾರೆ. ಬೆಂಗಳೂರಿನ HMT ಫ್ಯಾಕ್ಟರಿ, ಮೋಹನ್ ಬಿ ಕೆರೆ ಸ್ಟುಡಿಯೋ ಸೇರಿದಂತೆ ಹಲವೆಡೆ ಸೆಟ್ ನಿರ್ಮಾಣ ಕೆಲಸ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.